ಡ್ಯೂಕ್ 250, NS 160, ಟ್ರಾವೆಲ್ ವಿತ್ PMT. ನಮ್ಮ RTX ಅಂತೂ ಆರಾಮಾಗಿ ಹತ್ತುತ್ತಾ ಇದೆ. ಇದು ಅಡ್ಜಸ್ಟ್ ಮಾಡ್ಕೋಬೋದು ಆರಾಮಾಗಿ ಫ್ರಂಟು. ಇದೊಂದೇ ನಮ್ಮದು ಮೀಟಪ್ ಲಾಸ್ಟ್ ಆಗ್ಬಾರ್ದು. ನೆಕ್ಸ್ಟ್ ಮೀಟಪ್ ಯಾವ್ಯಾವ ಇದಾವೆ ಎಲ್ಲವಕ್ಕೂ ನಾವು ಜಾಯ್ನ್ ಆಗಿ. ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲರ್ಸ್. ನಾನಿವತ್ತು ಒಂದು ಹೊಸದಾದ ರೈಡರ್ಸ್ ಕಮ್ಯುನಿಟಿ ಅಂದರೆ ಸಿಂಹಾಸನಪುರಿ ರೈಡರ್ಸ್ ಅಂತ ಹೊಸ ಕಮ್ಯುನಿಟಿ ಬಿಲ್ಡ್ ಆಗಿದೆ ಹಾಸನದಲ್ಲಿ. ಸೊ ಆ ಒಂದು ಕಮ್ಯುನಿಟಿ ಜಾಯಿನ್ ಆಗೋದಕ್ಕೆ ಹೋಗ್ತಾ ಇದ್ವಿ. ಹಾಸನಾಂಬ ಟೆಂಪಲ್ ಹತ್ರ ಮೀಟ್ ಮಾಡೋಣ ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ. ಓಕೆ, ರೈಡರ್ಸ್ ಬರ್ತಾ ಇದ್ದಾರೆ, ನೋಡೋಣ. ಒಂದಿಬ್ಬರು 3 ಜನ ಬಂದಿದ್ದಾರೆ. ಓಕೆ, ಯಾರ್ಯಾರಿಗೂ ಗೊತ್ತಿಲ್ಲ, ಪರಿಚಯ ಮಾಡ್ಕೊತಾ ಇದ್ದೀವಿ. ಬೇಸ್ 257. ಆನ್ ರೋಡ್ 257, ಎಕ್ಸ್ ಶೋರೂಮು 215 ಬೇಸು. ಇದು 229 ಎಕ್ಸ್ ಶೋರೂಮು, 294 ಆನ್ ರೋಡ್. ಅಡ್ಜಸ್ಟಬಲ್ ಸಸ್ಪೆನ್ಷನ್ ಅಲ್ವಾ, ಆರಾಮಾಗಿ ಓಡಿಸ್ಬೋದು. ಇದು ಅಡ್ಜಸ್ಟ್ ಮಾಡ್ಕೋಬೋದು ಆರಾಮಾಗಿ ಫ್ರಂಟು ಇಲ್ಲಿದೆಯಲ್ಲ. ಸೊ ಇದು ಬಂದು ಇದು ರೀಬೌಂಡ್ ಅಂತ, ಇದು ಕಂಪ್ರೆಷನ್ ಅಂತ. ಸೊ ನಿಮ್ಗೆ ಎಷ್ಟು ಕಂಪ್ರೆಷನ್ ಆಗಬೇಕು, ಸ್ಮೂತ್ ಆಗಬೇಕಾ, ಹಾರ್ಡ್ ಆಗಬೇಕು, ಮೇಲೆ ಕೆಳಗೆ ಮಾಡ್ಕೋಬೋದು. ರೀಬೌಂಡು ಅಷ್ಟೇ. ಸೊ ರೀಬೌಂಡ್ ಅಂದರೆ ವಾಪಸ್ ಬರೋದು, ಕಂಪ್ರೆಷನ್ ಅಂದರೆ ಒಳಗೆ ಹೋಗೋದು. ಸೊ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೋಬೋದು. ಇಲ್ಲಿಗೆ ಸೆಂಟ್ರಲ್ಲೂ ಇದೆ ಅಲ್ಲಿ ಸಸ್ಪೆನ್ಷನು. ಸೊ ಅಲ್ಲೂ ಕೂಡ ನೀವು ಹಾರ್ಡು ಸಾಫ್ಟ್ ಮಾಡ್ಕೋಬೋದು. ಆ್ಯಸ್ ಪರ್ ಲಗೇಜು ನೀವು ಚೇಂಜ್ ಮಾಡ್ಕೋಬೋದು. ಪಿಲಿಯನ್ ಕೂತ್ಕೊಂಡು ಇದಾಕೋತೀನಿ, ಪ್ಯಾನಿಯಸ್ ಹಾಕೋತೀನಿ ಅಂದ ನಿಮಗೆ ಸ್ವಲ್ಪ ಹಾರ್ಡ್ ಮಾಡ್ಕೋಬೇಕಾಗುತ್ತೆ ಅದು ಸಸ್ಪೆನ್ಷನ್ನು. ಆಲ್ಮೋಸ್ಟ್ ಲೈನಪ್ ಆಗ್ತಾಯಿದ್ದಾರೆ ಎಲ್ಲ, ನೋಡ್ಬೋದು. ಡ್ಯೂಕ್, ಹಿಮಾಲಯನ್ 411, ಆಮೇಲೆ ಇನ್ನು ಡ್ಯೂಕ್ಗಳು ಓಲಾನು ಬಂದಿದೆ, NS 200, ರೈಡರು, FZ, NS 125, ಕಡೆ MT-15 ಬಂತು. ಇದು ಆ್ಯಕ್ಚುಲಿ 200 ಮಾಡಿಫೈಡ್ ಟು ಡ್ಯೂಕ್ ಇದು. ಸೊ ಒರಿಜಿನಲ್ ಲೈನರ್ಸ್ ಬಂದು ಇಲ್ಲಿ TVS ಸ್ಟಾರ್ ಸಿಟಿ ಪ್ಲಸ್ ಯಾವ ಥರ ಮಾಡಿಸಿದಾರೆ ನೋಡಿ. ಇವರು ತುಂಬ ಅಡ್ವೆಂಚರ್ ಲಾಕ್ಸ್ ಹೋಗ್ತಾ ಇರ್ತಾರೆ. ನಿಮ್ಮ ಹೆಸರು ಬ್ರೋ? ಆಕಾಶ್. ನಿಮ್ಮದು ಪೇಜ್? ಓಕೆ, ಹಂಗೆ ಹೋಗ್ತಿರೋದು ಆರಾಮು, ಬೇಜಾನು. ಹಾಂ, ನೆಕ್ಸ್ಟ್ ನಮ್ಮದು ಅಪಾಚಿ RTX BTO ಇದೆ, ಹಿಮಾಲಯನ್ 450 ಇದೆ. ಅದಾದಮೇಲೆ ಒಂದು ಬುಲೆಟ್ 350 ಎಂಟಾರ್ಕ್, NX 200. ಆ್ಯಕ್ಚುಲಿ ಇದು CB 200X, NX 200 ಅಲ್ಲ, ಅದಕ್ಕಿಂತ ಹಿಂದಿನ ವೇರಿಯಂಟು. ನೆಕ್ಸ್ಟು ಮೀಟಿಆರ್, ಆಮೇಲೆ ಕ್ಲಾಸಿಕ್ 350, ಏತರ್, ಇನ್ನೊಂದು ಕ್ಲಾಸಿಕ್ 350, ಕಾಂಟಿನೆಂಟಲ್ GT 650, ಆಮೇಲೆ ಹಂಟರ್ಗಳು 2. ಸೊ ಇಷ್ಟು ಗಾಡಿಗಳು ಬಂದಿದೆ. ಒಂದು 21ರಿಂದ 22 ಗಾಡಿಗಳು ರೆಡಿ ಇದ್ದಾವೆ. ಟ್ರಾವೆಲ್ ವಿತ್ PMT ಅಂತ. ಸೊ ಇವರು ಇವತ್ತು ಲೀಡ್ ಮಾಡ್ತಾಯಿದ್ದಾರೆ ನಮ್ಮನ್ನ. ಸೊ ನಾನು ಆ್ಯಕ್ಚುಲಿ ಟೈಲಲ್ಲಿ ಇರ್ತೀನಿ, ವಿಂಗಲ್ಲಿ ಇನ್ನೂ ಕೆಲವರು ಜನ ಇರ್ತಾರೆ. ಸೊ ನಾನೆಲ್ಲ ಕವರ್ ಮಾಡೋಣ ಅಂತ ಇದ್ದೀನಿ, ನೋಡೋಣ. ಸೊ ಎಲ್ಲ ಬೈಕ್ ಹತ್ರ ನಿಂತ್ಕೋತಾ ಇದ್ದೀವಿ ಇವಾಗ. ಇವಾಗ ಎಲ್ಲ ಸೇರಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಇವಾಗ ನಮ್ಮ ಉಪಯೋಗ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅದನ್ನ ಫಾಲೋ ಮಾಡಿ. ಓಕೆನಾ? ಹೇಳಿ. ಲೀಡ್ ಇವ್ರು ಮಾಡ್ತಾರೆ, ಸಿಂಗಲ್ ಲೈನ್ ಇರಲಿ, ಯಾವುದೇ ಥರ ರೂಲ್ಸಿಗೆ ಪ್ರಾಬ್ಲಮ್ ಆಗಬಾರ್ದು. ಬ್ಯಾಕಲ್ಲಿ ಇವ್ರು ಇರ್ತಾರೆ, ಎಲ್ಲ ಸಿಂಗಲ್ ಲೈನಲ್ಲಿ ಹೋಗಿ ಗ್ಯಾಪ್ ಮೇಂಟೈನ್ ಮಾಡಿ, ಯಾವುದೇ ಥರ ಓವರ್ಟೇಕ್ ಯಾರು ಏನು ಮಾಡಬಾರ್ದು. ಇವ್ರನ್ನ ಬಿಟ್ಟು ಮುಂದಕ್ಕೆ ಹೋಗ್ಬಾರ್ದು. TVS ಯಾರು ಹೋಗ್ಬೇಡಿ. ಫ್ರಂಟಲ್ಲಿ ರೆಡ್ ಅಂತಾರೆ, ಓಕೆನಾ? ಇನ್ನು ವಿಂಗಲ್ಲಿ ವಿಂಗಲ್ಲಿ ಅವರು ಇರ್ತಾರೆ. ಈಗ ಮಾಡಿ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನನೇ ಸೇರಿದ್ದಾರೆ. ಆಲ್ಮೋಸ್ಟ್ ಒಂದು 25ರಿಂದ 30 ಜನ ಇದ್ದಾರೆ. ಎಲ್ಲ ಲೈನಪ್ ಆಗಿದ್ದಾರೆ. ಫೋಟೋಗ್ರಫಿ ಎಲ್ಲ ಹೊಸದಲ್ವಾ, ಸೊ ಬಾಂಡಿಂಗ್ ಆಗ್ತಾಯಿದೆ. ಒಬ್ರಿಗೊಬ್ರು ಪರಿಚಯ ಮಾಡ್ಕೋತಾ ಇದ್ದಾರೆ. ಹಾಸನ ಜನತೆಗೆ ರ್ಯಾಪಿಡೋ ಇದೆ ಅಂತ ನೆನಪಿಸಿದಂಥ ವ್ಲಾಗರ್ ಇವರು.
ಸೊ ಫೈನಲಿ ರೈಡ್ ಸ್ಟಾರ್ಟ್ ಆಗಿದೆ. ಕಾರ್ ಅಷ್ಟೇ ಲಾಸ್ಟ್. ನೀವು ಹೋಗಿ ಮುಂದಕ್ಕೆ ಹೋಗಿ ಜಾಯ್ನ್ ಆಗ್ಬಿಡಿ ಮುಂದಕ್ಕೆ. ಸೊ ಇಷ್ಟು ಗಾಡಿಗಳು ಬಂದಿದ್ದಾವೆ. ಹಿಮಾಲಯನ್, ಮಹೀಂದ್ರ ಮೋಜೋ ಇದೆ. ನೆಕ್ಸ್ಟ್ ಬಂದು ಕ್ಲಾಸಿಕ್ 350, ಇನ್ನು ಡ್ಯೂಕ್ 250, NS 160, ಡ್ಯೂಕ್ 200 ಎಂಟಾರ್ಕ್, ಕ್ಲಾಸಿಕ್ 350, ಬುಲೆಟ್ 350, ಓಕೆ ಎಲ್ಲ ಬಂದಿದ್ದಾರೆ. ಈಗ ಮಾವಿನಕೆರೆ ಬೆಟ್ಟ ಹತ್ತಿಸ್ತಾ ಇದ್ದೀವಿ. ನಮ್ಮ RTX ಅಂತೂ ಆರಾಮಾಗಿ ಹತ್ತುತ್ತಾ ಇದೆ. ಬರೀ ಅರ್ಬನ್ ಮೋಡಲ್ಲೇ ಹತ್ತುತ್ತಾ ಇದೆ. ಕೆಲವರು ಲೋಕಲ್ ಲೈಟ್ಸ್ ಕೂಡ ಜಾಯ್ನ್ ಆದರು, ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಅವ್ರ ಮಕ್ಕಳನ್ನ ಪಾಪ ಕರ್ಕೊಂಬಂದಿದ್ದಾರೆ. ಸೊ ಅವರು ಕೂಡ ನಮ್ಮ ಗ್ರೂಪಲ್ಲಿ ಒಬ್ಬರು ಹಾಕಿದ ಸ್ಟೋರಿ ನೋಡಿ ನಮ್ಮನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ.
ಇದೇನೆ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ. ಎಲ್ಲರೂ ಸೇಫಾಗಿ ಬೆಟ್ಟಕ್ಕೆ ಬಂದ್ವಿ. ಎಲ್ಲ ಗಾಡಿಗಳು ನೋಡ್ಬೋದು, ನೀಟಾಗಿ ಲೈನಪ್ ಮಾಡಿದ್ದೀವಿ. ಸೊ ಇದೇ ರೀತಿಯಾಗಿ ಡಿಸಿಪ್ಲಿನ್ಡಾಗಿ, ಸೊ ಸ್ಲೋ ಆಗಿ, ಆರಾಮಾಗಿ, ಕಂಫರ್ಟೇಬಲ್ ಆಗಿ ರೈಡ್ ಮಾಡೋದಕ್ಕೋಸ್ಕರನೇ ಈ ಥರ ಕಮ್ಯುನಿಟಿ ರೈಡ್ಸು ಮಾಡೋದು. ಸೊ ಹಾಗಾಗಿ ಈಗಿನ್ನೂ ಹೊಸ ಕಮ್ಯುನಿಟಿ ಬಿಲ್ಡ್ ಮಾಡ್ತಾಯಿದ್ದೀವಿ. ಸೊ ಇನ್ನೂ ಯಾರಾದರೂ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬೇಕು ಅಂದರೆ DM ಮಾಡಿ, ನಾವು ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ. ಸೊ ಇದೇ ರೀತಿಯಾದ ಒಂದು ಡಿಸಿಪ್ಲಿನ್ಡ್ ಆ್ಯಂಡ್ ಡಿಸೆಂಟ್ ರೈಡ್ನ ಹೋಗಿ ಬರೋಣ. ಹೇಳಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೈಡರ್ಸ್ ಬಂದಿಲ್ಲ, ಎಲ್ಲ ಕಂಟೆಂಟ್ ರೈಡರ್ ಬಂದಿದ್ದೀರಾ. ಬಂದಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಜಸ್ಟ್ ನನಗೆ ಏನು ಮಾತಾಡಬೇಕು ಅನ್ನಿಸ್ತಿಲ್ಲ, ಮಾತೇ ಬರ್ತಿಲ್ಲ. ಮಾತಾಡೋಕೆ ಕಷ್ಟ. ಹೆಲ್ಮೆಟಲ್ಲಿ ಹೆಂಗೆ ಬೇಕಾಗಿ ಮಾತಾಡ್ಬೋದು. ಎಕ್ಸ್ಪೀರಿಯನ್ಸ್ ಪರ್ಸನ್ ಇರಲ್ಲ, ಅದಕ್ಕೆ ಅವ್ರ ಜೊತೆ ಮಾತಾಡ್ತೀವಿ. ಮಾತಾಡೋದು ಸ್ವಲ್ಪ ಕಷ್ಟ. ಬಂದಿದ್ದಕ್ಕೆ ಥ್ಯಾಂಕ್ಸ್. ನೆಕ್ಸ್ಟ್ ಇದೊಂದೇ ನಮ್ಮದು ಮೀಟಪ್ ಲಾಸ್ಟ್ ಆಗ್ಬಾರ್ದು. ನೆಕ್ಸ್ಟ್ ಮೀಟಪ್ ಯಾವ್ಯಾವ ಇದಾವೆ ಎಲ್ಲವಕ್ಕೂ ನಾವು ಜಾಯ್ನ್ ಆಗಿ ಇದೇ ಥರ ಗ್ರೂಪ್ನ ಮೇಂಟೈನ್ ಮಾಡಬೇಕು. ಗ್ರೂಪ್ ಇವತ್ತಿಗೆ ಲಾಸ್ಟ್ ಆಗ್ಬಾರ್ದು ಅಲ್ಲ. ಓಕೆ ಅಲ್ಲ, ಗ್ರೂಪ್ನ ಆರ್ಗನೈಸ್ ಮಾಡಿದ್ದಕ್ಕೆ ನಿಮಗೆ ಬಿಗ್ ಥ್ಯಾಂಕ್ಸ್. ನೀವು ಬಂದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಇಲ್ಲ